ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ಜಿ ಅಂಕಿತಾ ನಿಮ್ಮ ಜೊತೆ. ಅಂಡ್ ಇವತ್ತ ನಮ್ಮ ಜೊತೆ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಆಗಿರುವಂತಹ ಸ್ವರೂಪ ಟಿ.ಕೆ. ಮೇಡಮ್ ಅವರು. ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಈ ಒಂದು ಇಲೆಕ್ಷನ್ ಟೈಮ್ ಐತಿ ಅಂಡ್ ಎಲ್ಲರಿಗೂ ಬಹಳಷ್ಟು ಪ್ರಶ್ನೆಗಳು ಮೈಂಡ್ನಾಗ ಇರ್ತಾವ. ಎಸ್ಪೆಷಲಿ ಈ ಒಂದು ಇಲೆಕ್ಷನ್ ಸಮಯ ಬಂದ ಮೇಲೆ ಮಂದಿಗೆ ನೆನಪಾಗ್ತದ, ನಾನು ವೋಟರ್ ಐ ಡಿ ಕಾರ್ಡ್ನ ಎಲ್ಲಿಟ್ಟೇನಿ ನೆನಪಿಲ್ಲ. ಸೊ ಅಪಾರ್ಟ್ ಫ್ರಮ್ ವೋಟರ್ ಐ ಡಿ ಕಾರ್ಡ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಆರ್ ಎಕ್ಸೆಪ್ಟೆಬಲ್? ಅಕಸ್ಮಾತ್ ಆಗಿ ವೋಟ್ ಮಾಡಕ್ ಹೋಗ್ಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೋದು? ಒಂದು ಸುಮಾರು 13 ಕಾರ್ಡ್ಸ್ ನ ಅಕ್ಸೆಪ್ಟಬಲ್ ಇದೆ. ವೋಟರ್ ಎಪಿಕ್ ಕಾರ್ಡ್ ಏನಂತೀವಿ, ವೋಟರ್ ಐ ಡಿ ಕಾರ್ಡ್ ಅದು, ಮತ್ತೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಮತ್ತೆ ಕೆಲವೊಂದು ಈ UDID ಅಂತ ಹೇಳ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ ಒಂದು ಕಾರ್ಡ್ ಇಶ್ಯೂ ಮಾಡ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಹಾಗೆ ಮನ್ರೇಗಾ ಜಾಬ್ ಕಾರ್ಡ್ ಕೂಡ ಇದೆ. ಹಾಗೆ ಇನ್ನೊಂದು 2-3 ಕಾರ್ಡ್ಸ್ ಇದೆ. ಸುಮಾರು ಒಂದು 13 ಕಾರ್ಡ್ಸ್ ದೇ ಆರ್ ಅಕ್ಸೆಪ್ಟಬಲ್. ಆಲ್ಸೋ ಇನ್ನೊಂದು ಏನಂತಂದ್ರೆ, ಈ ಒಂದು ಇಲೆಕ್ಷನ್ ಟೈಮ್ ಒಳಗ ದೇರ್ ಆರ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ಈಗ ನಾವು ಮನಿ ಚೇಂಜ್ ಮಾಡ್ಬಿಟ್ಟೇವಿ, ನಮ್ ನಂಬರ್ ಎಲ್ಲಿ ಬಂದದ್ ಗೊತ್ತಿಲ್ಲ. ಸೊ ನಾವು ಮನ್ಯಾಗ ಇದ್ದಿದ್ದಿಲ್ಲ, ಅದು ವೋಟರ್ ಸ್ಲಿಪ್ ಕೊಟ್ಟಾಗ ನಮಗ್ ಗೊತ್ತಾಗ್ಲಿಲ್ಲ. ಸೊ ನಮ್ಮ ಒಂದು ಪೋಲಿಂಗ್ ಬೂತ್ ಎಲ್ಲದ ಅಥವಾ ನಾವು ಎಲ್ಲಿಗೆ ಹೋಗಿ ವೋಟ್ ಮಾಡ್ಬೇಕು ಅಂತ ಹೇಳಿ ಯಾರಾದ್ರೂ ಸರ್ಚ್ ಮಾಡ್ಬೇಕಂತಂದ್ರೆ ಯಾವ ವೆಬ್ಸೈಟ್ ಮುಖಾಂತರ ಅಥವಾ ಯಾವ ಒಂದು ಆಪ್ ಮುಖಾಂತರ ಮಾಡ್ಬೋದು? ECI ಅವ್ರದ್ದು ವೆಬ್ಸೈಟ್ ಇದೆ, eci.gov.in. ಅದಲ್ಲದೆ VH ಆಪ್ ಇದೆ. VH ಆಪ್ ಅಲ್ಲಿ ನೀವು ನಿಮ್ಮ ಎಪಿಕ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಗೆ ಪಾರ್ಟ್ ನಂಬರ್ ಏನು ಅಂತ ಬರುತ್ತೆ, ಮತ್ತೆ ನಿಮ್ಮ ಅಡ್ರೆಸ್ ಬರುತ್ತೆ ಆ ಪೋಲಿಂಗ್ ಸ್ಟೇಷನ್. ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್, ನಿಮ್ಮ ಇದು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ ನಂಬರ್ ಬರುತ್ತೆ, ಅದೇ ಪೋಲಿಂಗ್ ಬೂತ್ ನಂಬರ್. ನಾ ಯಾಕಿದೆ ಒತ್ತು ಹೇಳ್ತಿದ್ದೀನಿ ಅಂದ್ರೆ, ಈಗ ನಾವು ರ್ಯಾಷನಲೈಸೇಷನ್ ಆಫ್ ಬೂತ್ಸ್ ಮತ್ತೆ ಎಲೆಕ್ಟೋರಲ್ ರೂಲ್ಸ್ ಮಾಡ್ತಾ ಇರ್ತೀವಿ. ಸೊ ಅವಾಗ ನಾವು ಹೊಸ ಮತದಾರನ ಆಡ್ ಮಾಡಿದಾಗ, ದೋಸ್ ಹ್ಯಾವ್ ಕ್ರಾಸ್ಡ್ 18 ಆಡ್ ಮಾಡಿದಾಗ ಏನಾಗುತ್ತೆ, ನಂಬರ್ಸ್ ಸಂಖ್ಯೆ ಹೆಚ್ಚಾದಾಗ ವಿ ಹ್ಯಾವ್ ಟು ಸ್ಪ್ಲಿಟ್ 1500 ತನಕ ಒಂದು ಮತಗಟ್ಟೆನಲ್ಲಿ ಪಾಸಿಬಲ್ ಇರುತ್ತೆ. ಸೊ ಅವಾಗ ನಾವು ಸ್ಪ್ಲಿಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಹೆಸರು ಬೇರೆ ಮತಗಟ್ಟೆಗೆ ಹೋಗಿರ್ಬೋದು ಕಂಪೇರ್ ಟು ಲಾಸ್ಟ್ ವೋಟಿಂಗ್. ಇಲ್ಲ ನಿಮ್ಮ ಬೂತ್ಗೆನೆ ಅಲ್ಲೇ ಇರ್ತೀರಾ ನೀವು, ಅದರ ಬೂತ್ ಸಂಖ್ಯೆ ಬದಲಾವಣೆ ಆಗಿರ್ಬೋದು. ಸೊ ನೀವು ಹಳೆ ಬೂತಿನ ಸಂಖ್ಯೆ ಹೋಗಿ ಹೋದ್ರೆ ಇದಲ್ವಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ. ಸೊ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್, ಈ ವೋಟರ್ ಸ್ಲಿಪ್ ನಮಗೆ BLOಗಳಿಗೆ ತಂದು ಕೊಟ್ಟಾಗ, ಇಲ್ಲ ನೀವು VH ಆಪ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ 1950 ಫೋನ್ ಹಚ್ಚಿ ಏನು ಅಂತ ಕೇಳ್ಕೊಳ್ಳಿ, ಅಲ್ಲೂ ತಿಳ್ಕೊಳ್ಳಿ. ಮತ್ತೆ 28ನೇ ತಾರೀಕು ಏಪ್ರಿಲ್ ನಾವು ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು ಏನಂದ್ರೆ, ನಮ್ಮ ಟೀಮು ಸೆಂಟ್ರಲಿ ಲೊಕೇಟೆಡ್. ನಾರ್ಮಲಿ ಏನಾಗುತ್ತೆ, ಪೋಲಿಂಗ್ ಬೂತ್ ಒಂದು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುತ್ತೆ. ಸೊ ಒಂದು ಸೆಂಟ್ರಲಿ ಲೊಕೇಟೆಡ್ ಜಾಗದಲ್ಲಿ ಎಲ್ಲ ಸೇರ್ಕೊಂಡು, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಜಾಯಿನ್. ಮತ್ತೆ ಮತಗಟ್ಟೆ ಕಡೆ ನಡ್ಕೊಂಡು ಹೋಗಿ ಒಂದು 2 ಅವರ್ ಪ್ರೋಗ್ರಾಮ್ ಅದು ವಾಕಥಾನ್ ಮಾಡಿಕೊಂಡು, ಅಲ್ಲಿ ನಮ್ಮ ECIದು ಎಲೆಕ್ಷನ್ ಕಮಿಷನ್ ಫ್ಲಾಗ್ ಹಾಯಿಸ್ಟ್ ಮಾಡಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಸಮ್ ಕಲ್ಚರಲ್ ಆಕ್ಟಿವಿಟಿ ಮಾಡೋದು, ಈ ತರ ಒಂದು ಆಕ್ಟಿವಿಟಿ ಹಮ್ಮಿಕೊಂಡಿದೀವಿ. ಸೊ ಇದರಿಂದ ಎವ್ರಿಬಡಿ ವಿಲ್ ನೋ ವೇರ್ ದ ಮತಗಟ್ಟೆ ಇಸ್. ಮತ್ತೆ ಆ ಫ್ಲಾಗ್ ಇರುತ್ತೆ, ಅಂಟಿಲ್ ಎಲೆಕ್ಷನ್ ಡೇ ದ ಫ್ಲಾಗ್ ವಿಲ್ ಫ್ಲೈ. ಸೊ ಹಾಗಾಗಿ ನೀವು ಮನೆಯಿಂದ ಹೊರಗೆ ಬಂದ ಕೂಡಲೇ ಎಲ್ಲಿ ಆ ಫ್ಲಾಗ್ ಫ್ಲೈ ಆಗ್ತಿದೆ, ದಟ್ ಈಸ್ ಯುವರ್ ಮತಗಟ್ಟೆ ಅಂತ ಒಂದು ಈಸಿಯಾಗಿ ಐಡೆಂಟಿಫಿಕೇಶನ್ಗೋಸ್ಕರ ಇದನ್ನ ಮಾಡ್ತಾ ಇದೀವಿ. ನೀವು ಆಗ್ಲೇ ಹೇಳ್ದಂಗೆ ವೋಟರ್ ಐಡಿದು ಕೈಂಡ್ಲಿ ಬೇರ್ ಇನ್ ಮೈಂಡ್, ಇಟ್ ಶುಡ್ ಬಿ ಅ ಫೋಟೋ ಐಡಿ. Okay, so now ಯಾವ ಐಡಿ ತಗೊಂಡು ಹೋಗ್ತೀವಿ, it should be a photo ID. Photo, like even a bank passbook which has your photo in it. ಬ್ಯಾಂಕ್ ಪಾಸ್ಬುಕ್ ಆರ್ ಇವನ್ ಪೋಸ್ಟ್ ಆಫೀಸ್ ಪಾಸ್ಬುಕ್, ನಾ 13 ಡಾಕ್ಯುಮೆಂಟ್ಸ್ ಹೇಳಿದಲ್ಲ, ಇವೆಲ್ಲದರಲ್ಲೂ ಫೋಟೋ ಐಡಿ ಇರುತ್ತೆ. ಅದ್ರ ಫೋಟೋ ಐಡಿ ಇರಬೇಕು. ಮಸ್ತ್ ಮಜಾ ಮಾಡಿ